ಕುಟುಂಬ ಅನ್ನೋದು ಒಂದು ದಿನದಲ್ಲಿ ಒಡೆಯುವಂಥದ್ದಲ್ಲ. ಅದು ನಿಧಾನವಾಗಿ ತನ್ನ ಅಸ್ತಿತ್ವತೆನ ಕಳ್ಕೊಳ್ತಾ ಬರುತ್ತೆ. ಯಾಕಂದರೆ ಜಗಳಗಳಿಂದ ಅಲ್ಲ, ನಾವು ನಮ್ಮ ಕುಟುಂಬಕ್ಕೆ ಸಮಯನ ಕೊಡಲಿಲ್ಲ ಅಂದಾಗ ನಮ್ಮ ಕುಟುಂಬ ನಮ್ಮಿಂದ ದೂರ ಆಗ್ತಾ ಬರ್ತಿರುತ್ತೆ. ಹೀಗೆ ಒಂದಿನ ಸಡನ್ನಾಗಿ ನಮ್ಮಿಂದ ತುಂಬ ದೂರ ಹೊರಟೋಗುತ್ತೆ. ಆಗ ನಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡೋರು ಯಾರೂ ಇರೋದಿಲ್ಲ. ಅಲ್ಲಿ ನಮ್ಮನ್ನು ಕಾಡು ನೆನಪುಗಳು ಬಿಟ್ಟು ಇನ್ನೇನು ಉಳ್ಕೊಳ್ಳೋದೇ ಇಲ್ಲ. ಅಲ್ಲಿ ನೆನಪುಗಳು ಮಾತಾಡೋಕ್ಕೆ ಶುರು ಮಾಡುತ್ತೆ. ಒಂದು ಫ್ಯಾಮಿಲಿ ಪರ್ಫೆಕ್ಟಾಗಿರಲೇಬೇಕು ಅಂತ ಏನೂ ಇಲ್ಲ. ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ, ನಮ್ಮ ನೋವಲ್ಲಿ, ನಮ್ಮ ಗೆಲುವಲ್ಲಿ, ನಮ್ಮ ಸೋಲಲ್ಲಿ, ಪ್ರತಿಯೊಂದರಲ್ಲೂ ಜೊತೆಯಾಗಿದ್ದರೆ ಸಾಕು. ಅದು ತನ್ನ ಅಸ್ತಿತ್ವನ ಉಳಿಸ್ಕೊಳ್ಳುತ್ತೆ. ಎಷ್ಟೇ ಇಂಪರ್ಫೆಕ್ಟ್ ಆಗಿದ್ರೂ ಪರ್ಫೆಕ್ಟ್ ಮಾಡುವಂತಹ ತಾಕತ್ತನ್ನು ಸೃಷ್ಟಿ ಮಾಡುತ್ತೆ. ನಾವು ಹೊರಚಕತೆಗೆ ತೋರಿಸೋದಕ್ಕೆ ಇಲ್ಲ ಪ್ರೂವ್ ಮಾಡೋದಕ್ಕೆ ಓಡ್ತಾನೆ ಇರ್ತೀವಿ. ಆದರೆ ನಮ್ಮ ಮೂಲ ಬೇರುಗಳು ನಮ್ಮ ಫ್ಯಾಮಿಲಿನಲ್ಲೇ ಇರೋದು ಅನ್ನೋದನ್ನು ಮರ್ತೇ ಹೋಗ್ತೀವಿ. ಸಕ್ಸಸ್ ಅಂದರೆ ನಮ್ಮ ಹತ್ರ ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲ ಇದ್ದಾಗ ಸಿಗೋ ಒಂದು ಟ್ರೋಫಿ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ರಿಯಲ್ ಸಕ್ಸಸ್ ಅಂದರೆ ನಿಮಗೋಸ್ಕರ, ನಿಮ್ಮ ಗೆಲುವಿಗೋಸ್ಕರ ಯಾವಾಗಲೂ ಸಂತೋಷ ಪಡ್ತಾ ನಿಮ್ಮ ದಾರಿನ ಕಾಯ್ತಾ ಇರ್ತಾರಲ್ಲ ನಿಮ್ಮ ಫ್ಯಾಮಿಲಿ, ಅದನ್ನು ಉಳಿಸ್ಕೊಂಡು ಹೋಗೋದೇ ರಿಯಲ್ ಸಕ್ಸಸ್ ಅಂತ ಹೇಳ್ಬೋದು. ಕೊನೆಯದಾಗಿ ಒಂದು ಮಾತು, ನಿಮ್ಮ ಫ್ಯಾಮಿಲಿನ ಯಾವುದಕ್ಕೋಸ್ಕರನೋ ಯಾರಿಗೋಸ್ಕರನೋ ಬಿಟ್ಕೊಡ್ಬೇಡಿ ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಗಾಯ್ಸ್.